ಚೆನ್ನಾಗಿದೆಯಾ ನೋಡೋಕ್ಕೆ? ಟ್ರೈ ಮಾಡಲಿಲ್ಲ. ಇಲ್ಲಿ ಫೇಮಸ್ಸು ಇದು ರಾಮೇಶ್ವರಂ ಕೆಫೆ. ದೋಸೆ, ಪಡ್ಡು, ಗೀ ಪಡ್ಡು, ಅದೇನಿದು ಇಡ್ಲಿ, ನೀರು ಚಟ್ನಿ, ಇದು ಪುಡಿ ಇಡ್ಲಿ, ಇದೆಲ್ಲ ದೋಸೆ. ಇವಳು ಇವಾಗ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಟ್ರೈ ಮಾಡಿ, ಇದನ್ನು ಟ್ರೈ ಮಾಡಿ, ಟ್ರೈ ಮಾಡು. ಓಕೆ, ವೆಂಕಿ ಹೇಳ್ತಿದ್ದ ಇವ್ರಿಗೆ ರಾಮೇಶ್ವರಂ ಕೆಫೆ ಟೇಸ್ಟ್ ಮಾಡಿಸ್ಬೇಕು, ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಮೊದಲೇ ಪೂಜಾ ಅವರಿಗೆ ದೋಸೆ ಇಷ್ಟ, ಅದಕ್ಕೋಸ್ಕರ ರಾಮೇಶ್ವರಂ ಕೆಫೆ ಕರ್ಕೊಂಬಂದು ಇಲ್ಲಿ ಫುಡ್ಡೆಲ್ಲ ಟೇಸ್ಟ್ ಮಾಡ್ತಾಯಿದ್ವಿ. ಸೊ ಈಗ ನೆಕ್ಸ್ಟು ನೋಡೋಣ ಏನಾಗುತ್ತೆ ಏನೋ ಅಂತ ತಿಂದಾದ್ಮೇಲೆ. ಏನು ತಿನ್ನಕ್ಕೆ ಬಂದಿದ್ಯಮ್ಮ? ಐಸ್ ಕ್ರೀಮ್. ಯಾವುದು? ಯಾವುದೋ ಗೊತ್ತಿಲ್ಲ. ಇದು DBC. ಇದು DBC. ಮಾಡ್ತೀನಿ. ಸೊ ನೀನೇನು ತಿನ್ನಕ್ಕೆ ಬಂದಿದ್ಯಾ? ಮಾತಿದ್ರೆ ಇದೊಂದು ತಿಂತ. ನಮ್ಮ ಸಬ್ಸ್ಕ್ರೈಬರ್ಸಿಗೆ ಗೊತ್ತು ನಾನು ಏನು ಅಂತ. ತಾಳಿ ಟೇಸ್ಟ್ ಮಾಡಿ. ಆ್ಯಕ್ಚುಲಿ ನಾರ್ಮಲ್ ತಾಂತೀನಲ್ಲ ವೈಟ್ ಚಾಕ್ಲೇಟ್, ಅದು ಕೊಟ್ಟಿಲ್ಲ ಮತ್ತೆ ಬೇರೆ ಏನಿಲ್ಲ ಕೊಟ್ಟು. ಅದು ಚಾಕ್ಲೇಟ್ಸ್ ಎಲ್ಲ ಇಟ್ಟಿತ್ತು. ಅಬ್ಬಾ, ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಫ್ಲಾಪ್ ಆಗಿದೆ. ತಿನ್ನಾಯ್ತು. ಜೋರಾಗಿ ಮಾತಾಡ್ಬೇಕು ನೀನು. ಇಲ್ಲ ನನ್ನ ಹೆಂಡತಿಗೆ ತಿನ್ಸೋದು. ಹೆಂಗಿದ್ಯಪ್ಪ ಟೇಸ್ಟ್? ಸೂಪರ್. ಚೆನ್ನಾಗಿದೆ. DBC ನನಗೆ ಇಷ್ಟ ಅಲ್ಲ. DBC ಅಲ್ಲಿಗಿನ ಈ ಸಗದಾಗಿದೆ. ಅಲ್ಲೇ ಸಕ್ಕದಾಗಿರುತ್ತೆ. ಏನು ನೀಟಾಗಿ ಅಲ್ಲಿ ತಿಂದಿದ್ರಲ್ಲ. ಓಕೆ, ಇದು ವೇಣು ಆರ್ಡ್ರ್ ಮಾಡಿರೋದು. ಅದು ಅವನ ಫೇವ್ರೇಟ್ನ ಟೇಸ್ಟ್ ಮಾಡಿ ನೋಡಿ, ನಿಮ್ಗೇನು ಅನಿಸುತ್ತೆ? ಇಷ್ಟ ಆಗುತ್ತೆ. ನೀನು ಹೇಳ್ಬಿಟ್ರೆ ಐಸ್ ಕ್ರೀಮೇ ತಿನ್ನಿಸ್ಲಿಲ್ಲ, ಬರೀ ತಿನ್ನಿಸ್ಬಿಟ್ಟ ನೇರಳೆ ಹಣ್ಣು ಜಾಮೂನ್. ಇಷ್ಟ ಆಗಲಿದ್ದೇನೆ. ಚೆನ್ನಾಯ್ತಾ? ನನ್ನ ಫೇವ್ರೇಟ್ ಇದು. ಇದೇನು ಹೇಳಿ, ನೇರಳೆ ಹಣ್ಣು ಇದು. ಜಾಮೂನು ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಸೊ ಇದು ನಮ್ಮ ಅಡ್ಡ. ಬಂದರೆ ಇದನ್ನ ಇನ್ನೊಂದು ತಗೊಂಡು ಇದು ಮೂರು ತಗೊಂಡು ತಿಂತಾನ ಅವನದನ್ನ. ಇದು ನಮ್ಮ ಅಡ್ಡ, ಐಸ್ ಕ್ರೀಮ್ ಅಡ್ಡ, ನೈಟ್ ಹೊತ್ತು. ಸೊ ಆ್ಯಕ್ಚುಲಿ ನಾವು ಬಂದಿರೋದು ನೈಟ್ ಔಟು. ಸೊ ಓಕೆ, ಈಗ ತಿನ್ನು, ನಾನು ತಿನ್ಬಿಡ್ತೀನಿ, ಈಗ ಕರ್ಗೋಗುತ್ತೆ. ಓಕೆ, ಯಾರು ಕನ್ಫ್ಯೂಸ್ ಆಗಬೇಡಿ. ವೆಂಕಿ ಹಾಗೂ ಪೂಜಾ ಅವರು ನೈಟ್ ಐಸ್ ಕ್ರೀಮ್ ತಿಂದಾದ್ಮೇಲೆ ವಾಪಸ್ ಊರಿಗೆ ಹೋದರು. ಸೊ ವೆಂಕಿನೂ ಅವ್ರ ಜೊತೆ ಹೋಗಿದ್ದಾನೆ. ಅಲ್ಲಿ ಹೋಗ್ಬಿಟ್ಟು ಪೂಜಾ ಅವರ ತೋಟದ ಮನೇನ ತೋರಿಸ್ತಾನೆ, ಬನ್ನಿ ಹೋಗಿ ನೋಡ್ಕೊಂಬರೋಣ. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಹೇಳೆ ವ್ಲಾಗ್ಸ್. ಓಕೆ, ಇವಾಗ ನಾವು ತೋಟದ ಮನೆಗೆ ಹೋಗ್ತಾ ಇದ್ದೀವಿ. ಏನು ವಿಶೇಷತೆ ಅಂತ ಅಂದರೆ, ನಮ್ಮ ಅತ್ತೆ ಇದ್ದಾರಲ್ಲ, ಇವತ್ತು ಫುಲ್ ಅಡುಗೆ ಎಲ್ಲ ಕುಕ್ಕೆಲ್ಲ ಮಾಡಿದ್ದಾರೆ. ಏನೇನು ಮಾಡಿದ್ದೀರಮ್ಮ? ಸಾರು, ಮೀನ್ ಫ್ರೈ, ರೈಸು. ಕಾಣಿಸ್ತಾ ಇಲ್ಲ. ಈಗ ಹೇಳು. ಮೀನ್ ಸಾರು, ಮೀನ್ ಫ್ರೈ, ಮೀನ್ ರೈಸು. ಮತ್ತೆ ಊಟ ಮಾಡಿದ್ರೆ ನಾವು ಅಲ್ಲಿ ತೋರಿಸ್ತೀವಿ ನಿಮಗೆ ತೋಟದ ಮನೆ. ಸೊ ಪೂಜೆಯಿಂದ ಪ್ಲಾನ್ ಇದೆ ಬೆಳಗ್ಗೆಯಿಂದ. ನಂದೇನಲ್ಲ, ಅಮ್ಮನ ಪ್ಲಾನ್. ಓಕೆ, ಹೋಗೋಣ. ಹಿಂಗೆ ತಾನೆ ಕರೆಕ್ಟ್ ತಾನೆ? ಅಲ್ಲಿ ಹೋಗ್ಬಿಟ್ಟು ಒಂಥರ ಅಲ್ಲಿ ಹೋಗ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ಮತ್ತೆ ಇನ್ನೊಂದು ತುಂಬ ಖುಷಿ ಆಗ್ತಿದೆ. ಏನಕ್ಕೆ ಅಂದರೆ, ಎಷ್ಟೋ ದಿನಗಳ ನಂತರ ಫಾರ್ಮ್ ಹೌಸ್ಗೆ ಹೋಗಿ ಊಟ ಮಾಡೋ ಅಂತ ಅದೃಷ್ಟ ಸಿಕ್ಕಿದೆ. ಇವಾಗ ಹೋಗಿ ಅಲ್ಲಿ ಸಿಗ್ತೀವಿ. ಓಕೆ, ಇವಾಗ ನಾನು ನನ್ನ ಹೆಂಡತಿಯ ತೋಟಕ್ಕೆ ಬಂದಿದ್ದೀನಿ. ಸೊ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನೋಡಿ. ಬಟ್ ಸ್ವಲ್ಪ ಕ್ಲೀನ್ ಎಲ್ಲ ಮೇಂಟೈನ್ ಮಾಡಬೇಕು. ಇದೆಲ್ಲ ಓಕೆ. ಅದು ಕ್ಯಾಮ್ರಾ ಫುಲ್ ಆಗೋಗಿತ್ತು, ಅದಕ್ಕೆ ಕಟ್ಟಾಗೋಯ್ತು. ಅಮ್ಮು ನನ್ನ ಜೊತೆ ಬಂದಿದೆಯಲ್ಲ, ಹಿಂಗೆ ಅನಿಸ್ತಿದೆ. ಅಲ್ಲ ಸಾರಿ, ನಾನು ನಿನ್ನ ಜೊತೆ ಬಂದಿದ್ದೀನಿ. ನನ್ನ ಫೋನ್ ಮತ್ತೆ ಕೈ ಕೊಡ್ತು, ಅದಕ್ಕೆ ನಾನು ಪೂಜೆಯಿಂದ ಇಲ್ಲಿ ಮಾಡ್ತಾಯಿದ್ದೀನಿ. ನಾನು ನಿನ್ನ ಜೊತೆ ಬಂದಿರೋದು ಎಷ್ಟು ಖುಷಿ ಇದೆ ಕಂದ್ರೆ. ನಾನು ಕೇಳಬೇಕು ನಿಮಗೆ, ನನ್ನ ಜೊತೆ ಬಂದಿದ್ರಲ್ಲಿ ಎಷ್ಟು ಖುಷಿ ಇದೆ ಅಂತ. ಸಖತ್ ಖುಷಿ ನೋಡು. ಇದಕ್ಕಿನ್ನ ಸುಂದರವಾದ ವಾತಾವರಣ ಬೇಕಾ ನಮಗೆ? ನಿಮಗೆ ಅಲ್ಲಿದ್ದು ಹಂಗೆ ಅನ್ಸೋದು ಇಲ್ಲ, ನನಗೆ ಸಖತ್ ಖುಷಿ ಆಯಿತು ಇಲ್ಲಿ ಬಂದು. ನನಗೆ ಈ ಥರ ಇಷ್ಟ ಕಂದ.
ಇಷ್ಟ ನನಗೆ ಈ ಥರ ಎಲ್ಲ. ನೋಡಿ ಇವೆಲ್ಲ ಇನ್ನೂ ಇಷ್ಟು ಅಲ್ಲಿಂದ ಹಿಡಿದು ನೋಡಿ, ಅಲ್ಲಿ ಡೌನ್ ಇದೆಯಲ್ಲ, ಅಲ್ಲಿಂದ ಗೇಟ್ ಬರುತ್ತೆ, ಅಲ್ಲಿಂದ ಹಿಡಿದು ಇನ್ನೂ ಮುಂದೆ ಹೋಗ್ಬೇಕು, ಅಲ್ಲಿ ಕೆಳಗೆ ತನಕ. ಇಲ್ಲಿ ಕೆಳಗೆ ತನಕ. ಏನಾದ್ರು ಹೇಳ್ತೀರಾ? ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳೋದು? ಬಾವಿ ಅಳಿಯನಿಗೆ ತೋಟದ ಮನೆ ಕರ್ಕೊಂಡು ಬಂದಿದ್ದೀವಿ. ಹೆಂಗಿದೆಯೋ ಏನೋ ಗೊತ್ತಿಲ್ಲ, ಅವರೇ ಹೇಳ್ಬೇಕು ಅನಿಸಿಕೆನ. ತುಂಬಾ ಚೆನ್ನಾಗಿದೆ. ಸಿಟಿಯಲ್ಲಿ ಇದ್ರು, ಹಳ್ಳಿ ಕರ್ಕೊಂಡು ಬಂದಿದ್ದೀವಿ. ಇಲ್ಲೇ ಸ್ವರ್ಗ ಅಲ್ವೇ ನಿಮ್ಮ? ಅವರಿಗಂತೂ ತುಂಬಾ ಖುಷಿಯಾಗಿದೆ ಅಂತೆ. ನಂಗೆ ಅವ್ರ ಸಖತ್ ಖುಷಿನೇ ನಮ್ಗೆ ಖುಷಿ. ನಂಗೆ ಸಖತ್ ಇಷ್ಟ ಈ ಥರ ಎಲ್ಲ. ಸೊ ಇಲ್ಲೆಲ್ಲ ಬಂದು ಫೈರ್ ಕ್ಯಾಂಪ್ ಅದು ಇದು ನೋಡಿ ಅಮ್ಮ, ಇಲ್ಲೆಲ್ಲ ರೆಡಿ ಇದೆ ಫೈರ್ ಕ್ಯಾಂಪ್ ಮಾಡೋದು. ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು, ಕ್ಲೀನ್ ಮಾಡಿಬಿಟ್ಟು ಮಾಡಬೇಕು. ಹೌದು. ಓಕೆ, ಇವಾಗ ನೋಡಿ, ಇದು ಚೆಂಡುವ ಅಲ್ಲ ಅಮ್ಮ? ಇದು ಚೆಂಡುವ ನೋಡಿ, ಇದೆಲ್ಲ ಫುಲ್ ಚೆಂಡುವ. ಸಗಲ ಬಂದಿದೆ. ಇದಮ್ಮ ಇದಮ್ಮ ಎಷ್ಟು ನಾಯಿಗಳಿದೆ ಇರಬೇಕು ಇಲ್ಲಿ ತೋಟದಲ್ಲೆಲ್ಲ, ನಾಯಿಗಳು ಇರಬೇಕು. ಸುಂದ್ರಿ, ಅಯ್ಯೋ ಪಾಪ, ಅದು ಹಾಲು ಕುಡಿಸೈತೆ, ಓಡ್ತೈತೆ ನಮಗೆ. ಓಕೆ ನಾವಿವಾಗ ನೋಡೋಣ ಏನಾಗುತ್ತೆ ಏನೋ ಅಂದ್ಬಿಟ್ಟು ಮತ್ತೆ ಸಿಗ್ತೀವಿ. ಓಕೆ, ಇವಾಗ ನೋಡಿ, ಇದು ಬಂದು ತೋಟದ ಮನೆ. ಪರವಾಗಿಲ್ಲ, ಇದು ತೋಟದ ಮನೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಹರಟೆ ಹೊಡಿಯೋದಕ್ಕೆ, ಕ್ರಿಕೆಟ್ ಆಡೋದಕ್ಕೆಲ್ಲ ಸಖತ್ತಾಗಿದೆ. ಮತ್ತು ಇಲ್ಲಿ ಇದೆಲ್ಲ ನಮ್ಮದೇ. ಎಷ್ಟು ಮಾತ್ರ? ಎಲ್ಲಿವರೆಗೂ? ಸಾರಿ, ಇಲ್ಲಿವರೆಗೂ. ಹಾಂ, ಇಲ್ಲಿವರೆಗೂ. ಇದಿದೆ, ಬೇಲಿದೆ ನೋಡಿ ಇಲ್ಲಿವರೆಗೂ. ಓ, ಅದೆಲ್ಲ ಅಲ್ಲ, ಈ ಬೇಲಿ ಇದೆ ನೋಡಿ. ಈ ಬೇಲಿ ಎಲ್ಲಿ ಗಂಟೆ ಹಾಕಿದ್ದಾರೆ ಅವೆಲ್ಲ ನಮ್ಮ ಹೆಂಡತಿಯವ್ರದ್ದು. ಓಕೆ, ಇದು ಬಂದು ತೋಟದ ಮನೆ. ಸೊ ಬ್ಲಿಂಕ್ ಆಗ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇದು ಹಳ್ಳಿ ಮನೆ ಥರ ತುಂಬ ಇಷ್ಟ ಈ ಥರ ಎಲ್ಲ ನಮಗೆ. ಹಾಂ, ಇಲ್ಲೆಲ್ಲ ನಮ್ಮ ತಾತವ್ರ ಮನೆ ಹಿಂಗೆ ಇದ್ದಿದ್ದು ಹಳ್ಳಿ. ಒಬ್ಬ ಎಷ್ಟು ಚೆನ್ನಾಗಿದೆ ನೋಡಿ, ಹಂಚಿನ ಮನೆ. ಇಲ್ಲೆಲ್ಲ ಏನೇನೋ ಪ್ಲ್ಯಾನ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ಮುಂದಕ್ಕೆ ನೋಡೋಣ. ಇದು ಕಿಚನ್. ಇದು ಇಲ್ಲೆಲ್ಲ ಬಂದು ನಾವು ಕುಕ್ ಮಾಡಬೇಕು, ಸಖತ್ತಾಗಿರುತ್ತೆ. ಓಕೆ, ಇವಾಗ ನೋಡಿ, ಫಿಶ್ಶು ಸಾಂಬಾರು, ಫಿಶ್ ಫ್ರೈ ಮತ್ತು ಇದು ರೈಸು. ಸೊ ಇದು ನಮ್ಮ ಅತ್ತೆ ಮಾಡಿರೋದು. ಅಮ್ಮ, ಈಗ ಇಲ್ಲಿ ಊಟ ಮಾಡ್ತಿರೋದು ಏನು ಅನಿಸ್ತಿದೆ ಅಮ್ಮ ನಿಂಗೆ? ಚೆನ್ನಾಗಿ ಅನಿಸ್ತಿದೆ. ಅಂದರೆ ಫಸ್ಟ್ ಟೈಮ್ ಅಲ್ಲ, ನಾನು ಅಂದರೆ ಒಂದು ಏನೋ ಒಂಥರ ಖುಷಿ. ಹೌದು, ನಾನು ಬರ್ತಾ ಇರಲಿಲ್ಲ ಅಷ್ಟಾಗಿ. ಹೌದು, ಯಾವಾಗಾದ್ರೂ ವರ್ಷದಲ್ಲಿ 1-2 ಸತಿ ಬರ್ತೀವಿ ಅಷ್ಟೇ. ಹೌದು, ಈಗ ಇನ್ಮೇಲೆ ಯಾವಾಗಲೂ ಬರೋಣ. ಹೌದು. ಸೊ ಮತ್ತು ಇವಾಗ ಊಟ ಬಡಿಸ್ತಿದ್ದಾರೆ. ಊಟ ಮಾಡಿ ಮತ್ತೆ ನಿಮಗೆ ಸಿಗ್ತೀವಿ. ನೆಕ್ಸ್ಟ್ ಏನು ಮದುವೆ ರಿಸೆಪ್ಷನ್ ಇಲ್ಲ? ಹಾಂ, ಹೌದು. ಖಂಡಿತ ಬನ್ನಿ. ಹಾಂ, ನಮ್ಮ ಮದುವೆ ರಿಸೆಪ್ಷನ್ ಇಲ್ಲೇ, ಅಂದರೆ ಅಲ್ಲಿ ಬೆಂಗಳೂರಲ್ಲೆಲ್ಲ ಮಾಡಾದ್ಮೇಲೆ ಇಲ್ಲಿ. ಬರೀ ಫ್ಯಾಮಿಲಿ. ಅಂದರೆ ಬನ್ನಿ ನೀವು. ಸೊ ನಮ್ಮ ಸಬ್ಸ್ಕ್ರೈಬರ್ಸ್ ಕರಿ ಅಮ್ಮ, ಎಲ್ಲರೂ ಬರಬೇಕು. ಮತ್ತಿನ್ನೇನು, ಅಷ್ಟೇ ಬರಬೇಕಷ್ಟೇ. ಓಕೆ, ಇವಾಗ ಊಟ ಸ್ಟಾರ್ಟ್ ಮಾಡಿದ್ದೀವಿ ನೋಡಿ, ಬಾಳೆ ಎಲೆ ಊಟ. ಸೊ ಮೊದಲನೇ ತುತ್ತು ನನ್ನ ಹೆಂಡತಿಗೆ, ಸೊ ಎರಡನೇ ತುತ್ತು ನನಗೆ. ಸಾಲ್ಟ್ ಹೋಗಬೇಕಲ್ಲ, ಸಾಕು, ಚೆನ್ನಾಗಿದೆ. ಸೊ ಮೀನು ಫ್ರೈ ಮತ್ತು ಮೀನು ಸಾರು. ಅಮ್ಮ ನೀನು ಬಾ. ಇನ್ನು ತಿಂದುಬಿಟ್ಟು ನಾವು ಸಿಗ್ತೀವಿ ನಿಮಗೆ. ಓಕೆ, ಈಗ ಡ್ಯಾಡಿ ಏನು ಮಾಡ್ತಿದ್ಯಾ? ಬಾಕ್ಸಿಗೆ ಅನ್ನ ಹಾಕ್ತಿದ್ದಾರೆ. ಅಬ್ಬ, ಇದು ಡ್ಯಾಡಿ ಅಮ್ಮ ಆಚೆ ಹೋಗ್ತಿದ್ದಾರೆ. ಸೊ ಆಚೆ ಹೋದಾಗ ಹಂಗೆ ಅಲ್ಲೇ ತಿನ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊಂತಿದ್ದಾರೆ. ಇನ್ನು ಈಗ 100 ಅಲ್ಲ, 1000 ರೂಪಾಯಿ, 1000 ರೂಪಾಯಿ ಈಗ ಹೋಟ್ಲುಗಳಲ್ಲಿ.
ಓಕೆ, ಈಗ ಇವ್ರು ಹಾಕ್ಕೊಳ್ಳಿ. ಏನು ಡರ್ಲಿಂಗ್ ಅದು? ಡರ್ಲಿಂಗ್ ಡರ್ಲಿಂಗ್ ನಮ್ಮಮ್ಮ ನಮ್ಮ ಮೇಲೆ ಮುನ್ಸ್ಕೊಂಬಿಟ್ಟಿದ್ದಾರೆ. ನಮ್ಮಮ್ಮ ಹೇಳಿದ ಕೆಲಸ ಅದು ಮಾಡಲಿಲ್ಲ ನಾನು ಅಂತ. ಡರ್ಲಿಂಗ್ ಡರ್ಲಿಂಗ್ ಇಲ್ಲೋಡಿ ಡರ್ಲಿಂಗ್. ಡರ್ಲಿಂಗ್ ನಮ್ಮ ಚೆರಿ ಬಂಗಾರಿದು ಉಗುರು ಕಟ್ಟೆ ಹೋಯ್ತು ಪಪ್ಪ. ಇಲ್ಲೋಡಿ, ಇಲ್ಲಿ ಉಗುರು ಚೆರಿದು. ಬಂಗಡಿ ಇಲ್ಲೋಡ ಬಂಗಾರಿ, ನಿಂದು ಉಗುರು ಇಲ್ಲೋಡಪ್ಪ. ಚೆರಿ ಇಲ್ಲೋಡ. ಐ ಈ ಕಳ್ಳನ ಮಗ ಕ್ಯಾಮ್ರಾ ತಂದರೆ ಸಾಕು ಆ ಕಡೆ ಈ ಕಡೆ ತಿರುಗ್ತಾನೆ. ಏಯ್ ಎಲ್ಲ ಮುಖ ಕಣ್ಣು ತೋರಿಸೋ, ನಿಂದು ಕಣ್ಣು. ಹ್ಞೂ ಸರಿ, ನೀನು ಎಂಥ ಕಳ್ಳನ ಮಗ, ಕ್ಯಾಮ್ರಾ ತಂದರೆ ಕಣ್ಣು ಮುಚ್ತಾನೆ, ಆ ಕಡೆ ತಿರುಗ್ತಾನೆ. ಡರ್ಲಿಂಗ್ ಈಗೇನು ಡರ್ಲಿಂಗ್ ಮಾತಾಡಲ್ವಾ? ಡರ್ಲಿಂಗ್ ಓಕೆ, ಪೂಜಾ ಅವರು ಚಪಾತಿ ಕಲಿಸ್ತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಲಿಸ್ತಾಳೆ. ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಲಿಸ್ತಾಳೆ. ಅವಳು ಎಷ್ಟು ಚೆನ್ನಾಗಿ ಕಲಿಸ್ತಾಳೆ ಅಂದರೆ ಲೇಯರ್ ಲೇಯರ್ ಚಪಾತಿ ಎದ್ದೋಗ್ಬೇಕು ಕಲಿಸ್ತಾಳೆ. ಬಿಸಿನೀರಲ್ಲಿ ಕಲಿಸ್ತೀನಿ. ಇವಾಗ ಎಷ್ಟು ಸಾಫ್ಟ್ ಬಂದಿದೆ ನೀನು ಕಲಿಸಿರೋದು. ಎಷ್ಟು ಸಾಫ್ಟ್ ಬಂದೈತೆ. ನಮ್ಮಮ್ಮನ ಇಷ್ಟು ಹಿಂಗೆ ಕಲಿಸೋದು. ಅದ್ರ ನಮ್ಮಮ್ಮ ಆಯ್ತಾ ಬಿಸಿನೀರು ಹಾಕ್ತಾರಪ್ಪ. ಅರ್ಜುನ ಅನ್ಸತಿ ಕಲಿಸಿದ ಕಲ್ಲಾಗ್ಬಿಟ್ಟಿತ್ತು. ಈಗ ಎಣ್ಣೆ ಹಾಕ್ತೀಯಾ? ಎಣ್ಣೆ ಹಾಕ್ಬಿಟ್ಟು ಮತ್ತೆ ಹಂಗೆ ಮಾಡೋದಾ? ಹಾಕು. ಸೊ ನಾವು ಅಲ್ಲಿಂದ ಬಂದ್ವಿ, ತೋಟದಿಂದ ಬಂದು ಈಗ ನಾನು ಹೊರಡಬೇಕು. ಅದಕ್ಕೆ ಚಪಾತಿ ರೆಡಿ ಮಾಡ್ತಾವಳೆ. ಚಪಾತಿಗೆ ಏನಮ್ಮ? ಫಿಶ್ ಕರಿ. ಮಿದಿ ಅಂತ ಮಿದುತ್ತಾಳ ಹಂಗೆ. ಹೆಂಗೆ ಕಲ್ಸಾಕ್ಬಿಡ್ಲಿ? ಏನೇ ಅಮ್ಮ 5 ನಿಮಿಷದಲ್ಲಿ ಹಿಂಗೆ ಕಣ್ಣು ಮುಚ್ಚಿ ಹಿಂಗೆ ಕಣ್ಣು ಬಿಡಿಸೋದು ಕಲ್ಸಾಕ್ಬಿಟ್ಟಲ್ಲ ಅಮ್ಮ. ಫಾಸ್ಟ್ ಇದೆಯಾ ಕಣೆ. ಈಗ ಚಪಾತಿ ಫುಲ್ ಕಲಿಸ್ತಾವಳೆ. ಮತ್ತೆ ಅವಳು ಫುಲ್ಲು ಬ್ಯುಸಿ ಅವರೇ. ಮಗಳಿಗೆ ಚಪಾತಿ ಕಲ್ಸಕ್ಕೆ ಬಿಟ್ಬಿಟ್ಟು ಬ್ಲಾಗ್ ಮಾಡ್ತಿರೋದಕ್ಕೆ ಓಡಾಡ್ತಾವ್ರೆ ಅಲ್ಲಿಂದ ಇಲ್ಲಿ ಇಲ್ಲಿ. ಚೆನ್ನಾಗಿ ಮಾಡಿ ಪೂಜಾ, ಸಾಕು ಬರಲಿ ಚಪಾತಿ ತಿಂದು. ಮತ್ತೆ ನಿಮ್ಮ ನೆನಪು ತುಂಬ ಆಗುತ್ತೆ. ಇನ್ನು ಮುಂದೆ ಪೂಜೆನೇ ಚಪಾತಿ ಮಾಡಲಿ ಅಂತ. ಒಳ್ಳೆ ಅಲ್ವಾ ಮಾಡ್ಕೊಡೋದು ಇನ್ನು? ಅಲ್ವಾ ಅಮ್ಮ? ನೀನಲ್ವಾ ಮಾಡ್ಕೊಡೋದು ಅಂದೆ. ಓಕೆ, ಇನ್ನು ಚಪಾತಿ ಎಲ್ಲ ಆದಮೇಲೆ ಇನ್ನೇ ನಾನು ಹೊರಡ್ಬೇಕಾದ್ರೆ ಸಿಗ್ತೀನಿ ನಾನು. ಓಕೆ, ಇವಾಗ ನೋಡಿ ಪೂಜಾ ಚಪಾತಿ ಮಾಡ್ತಾವಳೆ. ಏನು ಸಖತ್ತಾಗಿ ಮಾಡ್ತಾಳೆ ನೋಡಿ. ಏನು ರೌಂಡಾಗಿ ಮಾಡ್ತಾಳೆ. ರೌಂಡಾಗಿ ಮಾಡಕ್ಕೆ ಫೋಲ್ಡ್ ಮಾಡಿ ಮಾಡ್ತಾ ಇರೋದು. ಲೇಯರ್ ಮಾಡೋದಾದ್ರೆ ಈಗ ಮಾಡ್ತಿದ್ಯಲ್ಲ, ಇದು ಲೇಯರ್ ಬರುತ್ತಾ? ನಾರ್ಮಲ್ ಆಗಿ ಮಾಡೋದಾದ್ರೆ ಎಷ್ಟು ಚೆನ್ನಾಗಿ ಹೊಸಿತೀಯಮ್ಮ. ನಿಜ ಕಣೆ, ಎಷ್ಟು ಚೆನ್ನಾಗಿ ಹೊಸಿತಾ ಇದೆಯಾ. ತಗೊಂಡು ಹಾಕ್ತಾಳೆ ಈಗ ಅಲ್ಲಿ. ನಾನು ಹೋಗ್ತಾ ಇದ್ದೀನಿ, ಅದಕ್ಕೆ ಬೇಜಾರು ಅವಳಿಗೆ. ಮತ್ತೆ ಊದಿಸ್ಕೊಂಡವಳು. ಇಲ್ಲ ಹಂಗೆ ಮಾಡು. ಬರುತ್ತೆ ಮಾಡಿ ಇದೇ ಥರ ಮಾಡ್ತೀವಿ. ಇದೇ ಥರ ಮಾಡಿ, ಚೆನ್ನಾಗಿ ಮಾಡ್ತಿದ್ಯಲ್ಲ. ಈಗ ಸುತ್ತಮ್ಮ ಅದು ಹೆಂಗೋ ಮಾಡ್ತೀಯ ಸುತ್ತೀಗ. ಏನಕ್ಕೆ ಎಷ್ಟು ಚೆನ್ನಾಗಿ ಮಾಡ್ತೀಯ. ಡಿಫ್ರೆಂಟಾಗಿ ಮಾಡ್ತಾಳೆ. ಯಾಕೆ ಪೂಜೆ ಅಂದರೆ ಡಿಫ್ರೆಂಟ್. ಅಮ್ಮ ನಕ್ಬಿಟ್ಲು. ಹೆಸರು ಸಾಕು. ಪೂಜಾ ದೇವಿ ನೋಡಿ. ಇವಾಗ ನಾನು ಚಪಾತಿ ಮಾಡಿದ್ದಾಯ್ತು, ಇವಾಗ ಇವ್ರು ಮಾಡ್ತಿದ್ದಾರೆ. ಹೇಗೆ ಮಾಡ್ತಾರಂತ ನೋಡಿ. ಓ, ರೌಂಡಾಗಿ ಬಂದಿದೆ.
ಇಷ್ಟೇನಾ? ಚೆನ್ನಾಗಾಯ್ತು. ಎಲ್ಲ ಟ್ರೈನಿಂಗ್ ತಗೊಂಡು ನಾನೇ ಟ್ರೈನಿಂಗ್ ಕೊಟ್ಟಿರೋದು. ನಾನು ಮಾಡ್ತೀನಿ. ಪರವಾಗಿಲ್ಲ, ಒಂದೇ ದಿನ ಟ್ರೈನಿಂಗ್ ಆಯಿತು. ಈಗ ಇನ್ನು ಮತ್ತೆ ಹಣ್ಣು ಹಾಕ್ಬೇಕಾ? ಆಮೇಲೆ ಅಮ್ಮ ಡ್ಯಾಡಿ ಅಲ್ಲೇ ಜಾಯ್ನ್ ಆಗ್ತಾರೆ. ವೇಣು ಊರಿಗೆ ಹೋಗಿದ್ದಾನಲ್ಲ, ಅವರ ಹೆಂಡತಿ ಅವರ ಮನೆ ಊರಿಗೆ ಹೋಗಿದ್ದಾನೆ. ಸೊ ಅವ್ನು ಬಂದಮೇಲೆ ನಾನು ನೆಕ್ಸ್ಟ್ ನಾವು ಬ್ಲಾಗ್ ಕಂಟಿನ್ಯೂ ಮಾಡೋದು. ಯಾಕಂದರೆ ಅಲ್ಲಿ ಸ್ವಲ್ಪ ನಮಗೆ ಒಂದು ಕೆಲಸ ಇದೆ. ಸೊ ನಾನು ಅಲ್ಲಿ ಹೋಗ್ತೀನಿ, ಈಗ ಬ್ಯುಸಿ ಆಗ್ತೀನಿ, ಯಾರೂ ಇರಲ್ಲ ವೀಡಿಯೋ ಮಾಡೋದಕ್ಕೆ. ವೇಣಿಗೆ ಹೇಳಿದ್ದೀನಿ, ನೀನು ಅಲ್ಲಿರ್ತೀಯ, ಸ್ವಲ್ಪ ವೀಡಿಯೋ ಜಾಸ್ತಿ ಮಾಡು, ಇದನ್ನು ಲಾಸ್ಟಲ್ಲಿ ಹಾಕ್ತೀನಿ, ನಾನು ಎಂಡ್ ಮಾಡ್ತೀನಿ, ನೀವು ನಾನು ವೀಡಿಯೋ ಜಾಸ್ತಿ ಮಾಡು ಅಂತ ಹೇಳಿದ್ದೀನಿ. ಸೊ ಓಕೆ, ಈ ಬ್ಲಾಗು ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀವಿ. ಯಾರೆಲ್ಲ ಬ್ಲಾಗ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ಮೇಲೆ ಕಂಟೆಂಟ್ಗಳು ನಿಮಗೆ ಚೆನ್ನಾಗಿ ಕೊಡ್ತಾ ಇರ್ತೀವಿ. ಓಕೆ, ಇಷ್ಟೇ ಅಂತ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.